ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ರಾಮ್ ಮೆಡಿಕಲ್ ಕ್ಯಾಂಪ್ಗೆ ಅಂತ ಹೊರಟಿರ್ತಾನೆ. ಹಾಗಾಗಿ ಪ್ರೇಮ ನಾನು ಬರ್ತೀನಿ ಅಂತ ತುಂಬ ಹಠ ಮಾಡ್ತಿರ್ತಾಳೆ. ಅಲ್ಲೆಲ್ಲ ತುಂಬ ಚಳಿ, ತುಂಬ ಕಾಡು ಮೇಡು ಇರುತ್ತೆ, ನಿಂಗೆ ಅಡ್ಜಸ್ಟ್ ಆಗಲ್ಲ, ಬೇಡ ಪ್ರೇಮ ಅಂತ ಹೇಳ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟು ಹೋಗ್ತಾಳೆ. ಆಗ ಅದೇ ಟೈಮ್ಗೆ ಕಲ್ಯಾಣಿನ ಕೂಡ ಬರ್ತಾರೆ. ಯಾಕಮ್ಮ ಕಾವ್ಯ ಹಿಂಗಿದ್ಯಾ, ನೋಡಿ ಅತ್ತೆ ಮತ್ತೆ ನಾನು ಬರ್ತೀನಿ ಅಂತ ಹೇಳಿದ್ರು, ರಾಮ್ ನನ್ನ ಕರ್ಕೊಂಡೇ ಹೋಗ್ಲಿಲ್ಲ, ತುಂಬ ಬೇಜಾರಾಗ್ತಿದೆ, ಅದು ಒಂದು ವಾರ ಅವ್ನು ನೋಡ್ದಲೆ ನಾನು ಹೇಗಿರ್ಲಿ ಅತ್ತೆ, ನಂಗೆ ಅವ್ನು ಬಿಟ್ಟಿರೋಕೆ ಆಗಲ್ಲ ಅಂತ ಹೇಳ್ತಾರೆ. ಅಯ್ಯೋ ನನ್ನ ಮುದ್ದು ಸೊತೆ, ಬರ್ತಾನೆ ಆದಷ್ಟು ಬೇಗ, ನೀನೇ ಅಲ್ಲಿಗೆ ಹೋಗ್ಬಿಡು. ನಾನಾ ಅಂತ ಹೇಳ್ತಾರೆ. ಅವನಿಗೆ ಗೊತ್ತಾಗ್ತಾರೆ, ಯಾಕೆ ನೀನೇ ಅಲ್ಲಿಗೆ ಹೋಗ್ಬಿಡು. ಆಗ ಏನು ಮಾಡ್ತಾನೆ, ಆಗ ಅವ್ನು ಏನೂ ಮಾಡೋಕ್ಕಾಗಲ್ಲ, ನೀನು ಅಲ್ಲಿಗೆ ಬಂದಮೇಲೆ. ಹೌದಾ, ನಿಜವಾಗ್ಲೂ ಹೇಳ್ತಿದ್ದೀರಾ? ಹೌದು, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಬೈಯಲ್ಲ ತಾನೆ? ನಿಜವಾಗ್ಲೂ ಬೈಯಲ್ಲ. ಅವನೇನಾದರೂ ಬೈದರೆ ನೀನು ನನಗೆ ಕಾಲ್ ಮಾಡಿ ಇಡು. ಹೌದಾ, ಸರಿ ಆಯಿತು, ನಾನು ನಿಮ್ಮ ಡ್ರೈವರ್ನ ಕಳಿಸ್ತೀನಿ, ನೀನು ಹೋಗ್ಬಿಟ್ಬಾ ಅಂತ ಹೇಳ್ತಾರೆ. ಅಯ್ಯೋ ಥ್ಯಾಂಕ್ ಯು ಅತ್ತೆ, ನನ್ನ ಮಗನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಹೌದು, ತುಂಬ ಚೆನ್ನಾಗಿ ನೋಡ್ಕೋತೀನಿ, ಅವ್ನಿಗೇನೇನು ಬೇಕು ಎಲ್ಲನೂ ಪ್ಯಾಕಿಂಗ್ ಮಾಡ್ಕೋತೀನಿ ಅತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಪ್ರೇಮ ಹೋಗ್ತಾಳೆ. ಆಗ ಬ್ಯಾಗಿಗೆ ಸೀರೆ ಎಲ್ಲ ಇಟ್ಕೋತಾ ಇರ್ತಾಳೆ ಕಾವ್ಯ. ಅಕ್ಕ ಏನಕ್ಕ ಹೋಗ್ತಿರೋದು ಒಂದು ವಾರಕ್ಕೆ ಇಷ್ಟೊಂದು ಇಟ್ಕೋತಾ ಇದೆಯಾ ಬಟ್ಟೆನ? ಇಡ್ಲಿ ಸುಮ್ಮನಿರು, ಅಲ್ಲಿ ತುಂಬ ಚಳಿ ಇರುತ್ತಂತೆ, ಏನಾದರೂ ಬೇಕಿದ್ರೆ ಆಮೇಲೆ ರಾಮ್ಗೆ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಗಲೀಜಾದರೆ ಹಂಗಾಗೆಲ್ಲ ಬೇಕು ಅಂತ ಹೇಳ್ತಾರೆ. ಅಕ್ಕ ನೀನು ನಿಜವಾಗ್ಲೂ ತುಂಬ ಗ್ರೇಟ್ ಅಕ್ಕ, ರಾಮ್ ನಿನಗೆಲ್ಲ ಎಷ್ಟೆಲ್ಲ ಮೋಸ ಮಾಡಿದ್ದಾನೆ, ಆದರೂ ಕೂಡ ನೀನು ಅವನ ಮೇಲೆ ಎಷ್ಟು ಪ್ರೀತಿ ಕಾಳಜಿ ತೋರಿಸ್ತೀಯ ಅಂತ ಹೇಳ್ತಾರೆ. ಪ್ರೇಮ ಹಾಗೆ ಹೇಳ್ತಾಳೆ. ಆಗ ಕಾವ್ಯ, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ ಆಯಿತಾ, ಒಂದ್ಸಲ ಪ್ರೀತಿ ಬಂದಮೇಲೆ ಅದು ಹೋಗಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು, ನೀನು ಕೊಟ್ಟಷ್ಟೇ ಪ್ರೀತಿನ ರಾಮ್ ನಿನಗೂ ಕೊಡ್ತಾನ, ಅವ್ನು ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಮಾತ್ರ ಅವನಿಗೆ ಬೆಟ್ಟದಷ್ಟು ಪ್ರೀತಿ ಕೊಡ್ತೀನಿ, ಅವನು ನನ್ನ ಒಪ್ಕೋತೇನೆ ಅಂತ ಒಂದಲ್ಲ ಒಂದಿನ ನನಗೆ ನಂಬಿಕೆ ಇದೆ ಆಯಿತಾ. ನೀನು ಕೂಡ ಮಹಾದೇವ್ ಜೊತೆ ಜಗಳ ಆಡಬೇಡ, ಚೆನ್ನಾಗಿರು ಆಯಿತಾ. ನೀನು ಸ್ವಲ್ಪ ಪ್ರೀತಿ ಕೊಟ್ಟು ಅವ್ನ ಮನಸ್ಸು ತುಂಬ ಪ್ರೀತಿ ಕೊಟ್ಟು ನಿನ್ನ ಕಾಪಾಡ್ತಾರೆ ಅಂತ ಹೇಳ್ತಾರೆ. ಅಯ್ಯೋ ನಂಗೆ ನಿನ್ನ ಪ್ರೀತಿ ಪುರಾಣ ಎಲ್ಲ ನನಗೆ ಸಾಕು, ನನ್ನ ಲೈಫ್ ನಾನು ಸರಿ ಮಾಡ್ಕೊಳ್ಳೋದು ನನಗೆ ಗೊತ್ತು, ಸುಮ್ಮನೆ ಇರು ಅಂತ ಪ್ರೇಮ ಹೇಳ್ತಾಳೆ. ಯಾಕೆ ಹೀಗೆ ಹೇಳ್ತೀಯಾ ಕಾವ್ಯ? ಎಷ್ಟು ಒಳ್ಳೆಯವರು ಮಹಾದೇವ, ಅವ್ರನ್ನ ಅರ್ಥ ಮಾಡ್ಕೊಳ್ದಾಳೆ ಇಷ್ಟೊಂದು ಸೋತಾಗ್ಬಿಟ್ಟಿದೆಯಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡೆ, ನಿನ್ಗೆ ಹೇಳೋಕ್ಕಾಗಲ್ಲ, ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಕಾರ್ ರೆಡಿ ಇರುತ್ತೆ. ಆಗ ಫಾಸ್ಟಾಗಿ ಪ್ರೇಮ ಹೋಗುತ್ತಿರ್ತಾರೆ. ಅಯ್ಯೋ ಅತ್ತೆ ಇಲ್ಲೇ ನಿಂತಿದ್ದೀರಾ ಅತ್ತೆ, ಆಯಿತು ಹೋಗ್ಬಿಟ್ಟು ಬರ್ತೀನಿ ಅತ್ತೆ ಅಂತ ಹೇಳ್ತಾರೆ. ಆಯ್ತಮ್ಮ ಹುಷಾರಾಗಿ ಹೋಗು, ಏನಾದರೂ ರಾಮ್ ಏನಾದರೂ ಬೈದರೆ ನೀನು ನನಗೆ ಕಾಲ್ ಮಾಡು ಅಂತ ಹೇಳ್ತಾರೆ. ಆಯ್ತತ್ತೆ ಕಾಲ್ ಮಾಡ್ತೀನಿ, ಆಯಿತು ಹುಷಾರಾಗಿ ಹೋಗ್ಬಿಟ್ಟು ಅಂತ ಹೇಳ್ತಾರೆ. ಕಾವ್ಯ ನಿಂಗೂ ಅಷ್ಟೇ ನಾನು ಹೇಳಿದ್ದೆಲ್ಲ ನೆನಪಿಸುತ್ತಾನೆ, ಹಾಗೇ ಇರಬೇಕು, ಜಗಳ ಮಾಡ್ಕೋಬಾರ್ದು, ಮನೆ ಕಡೆ ಹುಷಾರು ಅಂತ ಹೇಳಿಬಿಟ್ಟು ಪ್ರೇಮ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ರಾಮ್ ನೋಡು, ನೀನು ನನ್ನನ್ನು ಬಿಟ್ಟೋದೆ ಅಲ್ವಾ, ನೋಡು ನೀನು ಹಿಂದೆನೇ ಬರ್ತಿದ್ದೀನಿ ಅಂತ ಹೇಳಿಬಿಟ್ಟು ಒಂದು ಕಾಲ್ ಮಾಡ್ತಾಳೆ. ಆಗ ರಾಮ್ಗೆ ಫೋನ್ ರಿಸೀವ್ ಮಾಡ್ತಾನೆ. ಹೇಳು ಪ್ರೇಮ, ಹೋದ್ಯಾ? ಇಲ್ಲ ಇನ್ನೂ ಹೋಗಿಲ್ಲ, ನಾನೇನು ಹೋಗ್ತಿರೋದು ಪಕ್ಕದ ಮನೆಗೆ ಹೋಗ್ತಾ ಇದ್ದೀನ, ನಾನು ಹೋಗ್ತಿರೋದು ಮೆಡಿಕಲ್ ಕ್ಯಾಂಪ್ಗೆ ಆಯಿತಾ. ನೀನು ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ನಾನೇನು ಮಾಡಲಿ, ನೀನು ರೀಚ್ ಆದ್ಯಾ ಅಂತ ಕೇಳ್ತಾನೆ. ಆಗ ಮಾತಾಡ್ತಾ ಇರೋದು, ಯಾಕೆ ಮತ್ತೆ ಕಾಲ್ ಮಾಡಿದೆ ಅಂತ ಕೇಳ್ತೇನೆ. ನನಗೆ ನೀನು ನೋಡಬೇಕು ಅಂತ ಅನಿಸ್ತಿದೆ ಕಣೋ. ಹೌದೌದು, ಇದ್ದಾಗೆಲ್ಲ ನಿನಗೆ ನೋಡಬೇಕು ಅಂತಲೇ ಅನಿಸುತ್ತೆ. ಸರಿ ಆಯ್ತು, ಇವಾಗ ಯಾವ ರೋಡ್ ಹೋಗ್ತಿದ್ಯಾ ಹೋಗು ಹೇಳೋ ಅಂತ ಹೇಳ್ತಾರೆ. ಬಿಳಿಗಿರಿ ರೋಡ್ಗೆ ಕ್ರಾಸ್ ಆಗಿದ್ದೀನಿ ಹೇಳ್ತಾರೆ. ಆ ಡ್ರೈವರ್ಗೆ ಪ್ರೇಮ, ಅವನು ಈಗ ತಾನೇ ಕ್ರಾಸ್ ಆಗಿದ್ದೀನಂತೆ, ಬೇಗ ಹೊಡಿಯೋಣ ಅಂತ ಹೇಳ್ತಾರೆ. ಸರಿ ಯಾಕೆ ಕೇಳಿಸ್ತಿಲ್ಲ? ಅದು ಏನಿಲ್ಲ, ನೆಟ್ವರ್ಕ್ ಇಲ್ಲ ಕಣೋ, ಕೇಳಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳಿಬಿಟ್ಟು ಮತ್ತೆ ಏನೇ ಇದು ಮತ್ತೆ ಪದೇ ನನಗೆ ತಲೆ ತಿಂತಾನೆ ಇದೆಯಾ? ರಾಮ್ ನಿಜವಾಗ್ಲೂ ಹೇಳೋ, ನಿನಗೆ ನಾನು ಕಾಣಿಸ್ತಾ ಇಲ್ವಾ ಅಕ್ಕಪಕ್ಕ? ಅಯ್ಯೋ ನಿನ್ನ ಮೇಲೆ ನನಗೆ ಪ್ರೀತಿನೇ ಇಲ್ಲ ಅಂತಂದರೆ ನಾನು ಹೇಗೆ ನಿನ್ನನ್ನು ನೆನೆಸ್ಕೊಳ್ಳಿ, ನೀನು ಹೇಗೆ ನನಗೆ ನೆನಪಾಗ್ತೀಯಾ ಹೇಳೋ? ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇಲ್ವಾ? ಇಲ್ಲ ಕಡೆ, ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಆಯಿತಾ. ಯಾಕೆ ಪದೇ ಹಿಂಸೆ ಮಾಡ್ತಿದ್ಯಾ? ನನಗೆ ನೆಮ್ಮದಿಯಾಗಿ ಇರೋಕ್ಕಾದ್ರೂ ಬಿಡೆ, ಸ್ವಲ್ಪ ನೆಮ್ಮದಿಯಾಗಿ ಇರೋಣ ಅಂತ ಅಂದ್ಕೊಂಡು ಈಗಲೂ ಕಟ ಕೊಡ್ತಾ ಇದ್ದೀಯ, ನಾನು ಅಷ್ಟೊಂದು ಹಿಂಗೆ ಹಿಂಸೆ ಮಾಡ್ತೀನಾ ಅಂತ ಪ್ರೇಮ ಹೇಳ್ತಿರ್ತಾರೆ. ಮತ್ತು ಇನ್ನೇನು, ಮತ್ತೆ ನಾನು ಹೋಗ್ತಿರೋದು ಮೆಡಿಕಲ್ ಕ್ಯಾಂಪ್ಗೆ, ನಾನು ನೆಮ್ಮದಿಯಾಗಿ ಹೋಗಿ ಬರೋಣ ಅಂತಂದರೆ ಅದರಲ್ಲೂ ನೀನು ಇಷ್ಟೊಂದು ಹಿಂಸೆ ಮಾಡ್ತಿದ್ಯಾ. ಸರಿ ಆಯಿತು ಹೋಗು, ನಿಜವಾಗ್ಲೂ ನೀನು ನಾನು ನೆನಪಾಗಲ್ಲ. ಇಲ್ಲ ಕಣೆ, ನಾನು ನಿನ್ನ ಪ್ರೀತಿಸ್ತಾ ಇಲ್ಲ, ಹಂಗಾಗಿ ನೀನು ನನಗೆ ನೆನಪಾಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಸರಿ ಆಯಿತು ಹೋಗು, ನಾನು ಬಂದು ನನ್ನ ಕೈ ಚಳಕ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ ನಿನಗೆ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಕಾವ್ಯ ಹಾಗೆ ರೂಮಲ್ಲಿ ಬುಕ್ಸ್ ಓದ್ತಾ ಇರ್ತಾಳೆ. ಮಹಾದೇವ ಬರ್ತಾರೆ. ಕಾವು ಏನದು ಹೊಸ ಹೆಸರು, ಕಾವು ಅಂತ ಕೂಗ್ತಿದ್ಯಾ? ಅದು ಪ್ರೀತಿಯಿಂದ ಕರೆಯೋದು ಕಾವು, ನೀನು ಯಾಕೆ ಹಿಂಗೆ? ಏನು ನಾನು ಯಾಕೆ ಹಿಂಗೆ ಅಂದರೆ ಏನು ಹೇಳ್ತಿದ್ಯಾ? ಕಾವ್ಯ, ಪ್ರೇಮ ಮತ್ತು ನೀವು ಇಬ್ಬರು ಕೂಡ ಒಂದೇ ತಾಯಿ ಮಕ್ಕಳು ತಾನೇ? ಹೌದು, ಮತ್ತು ಅವ್ರು ಇರೋದೇ ಬೇರೆ, ನೀನು ಇರೋದೇ ಬೇರೆ, ಅವ್ರ ಗೂಡನೇ ಬೇರೆ, ನಿನ್ನ ಗೂಡನೇ ಬೇರೆ. ಅಯ್ಯೋ ದೇವರೇ, ಅದಕ್ಕೆ ನಾನೇನು ಮಾಡಲಲ್ಲ? ನೋಡು ರಾಮ್ ಬಿಟ್ಟೋದ ಅಂತ ಹೇಳ್ಬಿಟ್ಟು ಎಷ್ಟು ಬೇಜಾರು ಮಾಡಿಕೊಂಡು ಅವನಿಂದನೇ ಹೆಂಗೋದ, ಅದೇ ನೀನು ನೋಡೋ ಅಯ್ಯೋ ಯಾವಾಗಲೂ ಕಯ ಅಂತಿರ್ತೀಯ ಅಂತ ಅಂದ್ಬಿಟ್ಟು ಹಾಗೆ ತೊಡೆ ಮೇಲೆ ಕೂತ್ಕೋತೆ. ಏನಿದು ನಾನು ತೊಡೆ ಮೇಲೆ ಕೂತ್ಕೋತಿದ್ಯಾ, ಎದ್ದೇಳೋ ಅಂತ ಹೇಳ್ತಾರೆ. ನಿನಗೆ ಹೊಡಿತೀರೀಗ, ನಿನಗೆ ಇದೊಂದೇ ಗೊತ್ತು ಕಾವ್ಯ, ಯಾವಾಗಲೂ ಕೋಪ ಮಾಡ್ಕೊಳ್ಳೋದು, ನನ್ನ ಮೇಲೆ ಜಗಳಾಡೋದು, ಮತ್ತು ನಾನೇನೋ ಮಾಡ್ತಿರ್ತೀರಿ, ನೀನೇನೋ ಬಂದು ನನಗೆ ಇರಿಟೇಷನ್ ಮಾಡ್ತೀಯ, ಅದರಿಂದ ನನಗೆ ಕೋಪ ಬರುತ್ತೆ. ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ನನಗೆ ಇರಿಟೇಷನ್ ಮಾಡಬೇಡ ಅಂತ. ಅಲ್ಲ ಕಾವ್ಯ, ನಾನು ತಮಾಷೆ ಮಾಡಿದ್ದು, ಆದರೂ ಪ್ರೇಮವರು ತುಂಬಾ ರಾಮ್ನ ಹಚ್ಕೊಂಡಿದ್ದಾರೆ, ತುಂಬ ಪ್ರೀತಿ ಮಾಡ್ತಾರೆ. ನೀನು ನೋಡು ಇಲ್ಲ ನಾನು ಹಂಗೆ ಅನ್ನಂಗೆ ಇಲ್ಲ, ನೀನು ನನಗೆ ತುಂಬ ಸಹಾಯ ಮಾಡಿದ್ಯಾ, ಅದೇ ನಂಗೆ ಪ್ರಶಸ್ತಿ ಬರ್ಬೇಕಾರೆ
ನೀನೇ ಅದಕ್ಕೆ ಕಾರಣ. ಇನ್ನು ನನ್ನ ಬಿಸ್ನೆಸ್ ಆಸಾಗ್ತಿತ್ತು, ಆ ಬಿಸ್ನೆಸ್ಸಲ್ಲೂ ನೀನೇ ನನಗೆ ಲಾಭ ತಂದು ಕೊಟ್ಟಿದ್ದು. ಇನ್ನು ನನ್ನ ಕಾಲ್ಗಾಯ ಆದಾಗ ಅಯ್ಯೋ ಎಷ್ಟು ಸೇವೆ ಮಾಡಿದ್ಯಾ ಕಾವ್ಯ, ಅದರಲ್ಲೂ ನಾನು ನಿನ್ಗೆ ಏನಾದರೂ ಕೊಡಲೇಬೇಕು, ಆದರೆ ನೀನೇನು ಬೇಡ ಅಂತೀಯಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನು ನನಗೆ ಹೆಲ್ಪ್ ಮಾಡಿದ್ಯಾ, ತುಂಬ ಸಹಾಯ ಮಾಡಿದ್ಯಾ, ಹಾಗಾಗಿ ನಾನು ನಿನ್ಗೇನಾದರೂ ಮಾಡಲೇಬೇಕು, ನಿನ್ನ ಖುಷಿಯಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಹಾಗೆ ಕೈ ಇಟ್ಕೊಂಡು ಹಾಗೆ ತಿರುಗಿಸ್ತಾ ಇರ್ತಾನೆ. ಹೇ ಬಿಡು ಮಹಾದೇವ, ಯಾಕೆ ಹಿಂಗೆ ಆಡ್ತಿದ್ಯಾ, ಮತ್ತು ನೀನು ನನ್ನ ಪ್ರಾಣ ಕಣೆ ಅಂತ ಅಂತಿರ್ತಾರೆ. ಹೌದಾ, ಯಾವಾಗಲೂ ಏನು ಕೊಡೋಣ ಅಂತ ಕೇಳ್ತಿರ್ತೀಯ, ನಾನು ಕೇಳ್ಕೊಡ್ತೀಯಾ ನಿಜವಾಗ್ಲೂ ಅಂತ ಹೇಳ್ತೇನೆ. ಹೌದು, ನೀನೇನು ಬೇಕಿದ್ರು ಕೇಳು, ನಿನ್ನ ಕಣ್ಣೆದ್ರಿಗೆ ನಾನು ಇವಾಗ ತಂದು ಪಟ್ ಅಂತ ಇಟ್ಬಿಡ್ತೀನಿ. ಹೌದಾ, ನಿಜವಾಗ್ಲೂ ತಂದಿರ್ತೀಯಾ? ಹೌದು, ಆಯಿತು ಕಣ್ಮುಚ್ಕೋ ಅಂತ ಹೇಳ್ತಾರೆ. ಏನು ಕಣ್ಮುಚ್ಕೋಬೇಕಾ, ಕಣ್ಮುಚ್ಕೊಂಡ್ರೆ ನೀನು ನನಗೆ ಕೊಡ್ತೀಯಾ ಅಂತ ಹೇಳ್ತಾರೆ. ನೀನು ಕಣ್ಮುಚ್ಕೋ ಅಂತ ಹೇಳ್ತಿರ್ತಾನೆ. ಏನು ಮುದ್ದು ಕೊಡ್ತೀಯಾ? ಅವೆಲ್ಲ ಸೇನಿಲ್ಲ, 100 ಕನಸಲ್ಲಿ 99 ಕನಸು ನನಸಾಗಲ್ವಂತೆ, ಆ ಒಂದು ಕನಸಲ್ಲಾದರೂ ನನ್ನ ಕನಸು ನನಸು ಮಾಡ್ಕೋತೀನಿ ಕಾವ್ಯ ಅಂತ ಹೇಳ್ತಾರೆ. ಸರಿ ಆಯಿತು, ನೀನು ಇವಾಗ ಕಣ್ಮುಚ್ಚು ಅಂತ ಹೇಳ್ತಾನೆ. ಕಣ್ಮುಚ್ಬಿಟ್ಟು ಒಂದು ಪೆನ್ನು ಪೇಪರ್ನ ಕೈಗೆ ತೆಗೆದು ಹೇಳ್ತಾಳೆ. ಕೆನ್ನೆ ಒರೆಸ್ಕೊಂಡಿದ್ದೀನಿ, ಕೊಡು ಕಾವ್ಯ ಮುತ್ತ ಬೇಗ. ಹಲೋ, ಅವೆಲ್ಲ ಆಸೆ ಇಟ್ಕೊಬೇಡ ಅಂತ ಹೇಳ್ಬಿಟ್ಟು ಕೈ ಕೊಡ್ತಾ. ಇದೇನಿದು ಪೆನ್ನು ಪೇಪರ್ ಕೊಡ್ತಾ ಇದೆಯಲ್ಲ? ಹೌದು, ಏನಿದು, ನಂಗೆ ಏನಿದು ಅಂತ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ. ಇದಾ ಡಿವೋರ್ಸ್ ಪೇಪರ್? ಏನು ತಮಾಷೆ ಮಾಡ್ತಿದ್ಯಾ, ಏನು ನಿಂಗೇನು ಬೇರೆ ಕೆಲಸ ಇಲ್ವಾ, ಏನು ಯಾವಾಗಲೂ ಇದೊಂದೇ ಕೆಲಸ ಡಿವೋರ್ಸ್ ಅನ್ನೋದು? ಹೌದು, ನಾನು ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತೀನಿ. ಏನು ಯಾವಾಗಲೂ ಹೇಳ್ತಾ ಇರ್ತೀಯಲ್ಲ, ನಾನು ಏನು ಬೇಕಿದ್ರೂ ಮಾಡ್ತೀನಿ, ಏನು ಬೇಕಿದ್ರೂ ಕೊಡ್ತೀನಿ ಅಂತ, ನನಗೆ ಕೊಡು, ನಂಗೆ ಇದು ಬೇಕು ಕೊಡು, ನಿನಗೆ ಕೊಟ್ಟರೆ ನಾನು ತುಂಬ ಖುಷಿಯಾಗಿರ್ತೀನಿ ಆಯಿತಾ. ಏ ಕಾವ್ಯ, ಏನು ತಮಾಷೆ ಮಾಡ್ತಿದ್ಯಾ, ಇಷ್ಟು ದಿವಸ ಆದರೂ ಕೂಡ ನೀನು ನನ್ನನ್ನು ಬಿಟ್ಟೋಗ್ತೀಯಾ, ನಾನು ಬಿಟ್ಟು ನೀನು ತುಂಬ ಖುಷಿಯಾಗಿರ್ತೀಯ. ಹೌದು, ನನ್ನ ಖುಷಿ ನಾನು ಕಂಡ್ಕೋಬೇಕು, ನನ್ನ ಗುರಿ ಬೇರೆಯೇ ಇದೆ. ಸೊ ಅದನ್ನು ನಾನು ಮುಟ್ಟಬೇಕು ಅಂತಂದರೆ ನಾನು ಯಾವಾಗಲೂ ಬಿಡಲ್ಲ, ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ನಂಗೆ ಡಿವೋರ್ಸ್ ಬೇಕು, ನಾನು ನೆಮ್ಮದಿಯಾಗಿರಬೇಕು. ನಿಜವಾಗ್ಲೂ ಹೇಳ್ತಿದ್ಯಾ ಕಾವ್ಯ ಅಂತ ಮಹಾದೇವ ಕೇಳ್ತಾನೆ. ಹೌದು, ನೀನು ಖುಷಿಯಾಗಿರ್ತೀಯ ಅಂತ ಅಂದರೆ ಆಯಿತು, ನಾನು ಡಿವೋರ್ಸ್ಗೆ ಕೊಡ್ತೀನಿ ಆಯಿತಾ. ನೀನು ಎಲ್ಲೇ ಇದ್ದರೂ ಚೆನ್ನಾಗಿರು, ನೀನು ಎಲ್ಲಾದರೂ ಹೋದರೆ ನನ್ನನ್ನು ದಯವಿಟ್ಟು ಮರಿಬೇಡ ಕಾವ್ಯ ಆಯಿತಾ, ನನ್ನನ್ನು ಯಾವಾಗಲೂ ಕೂಡ ನೆನೆಸ್ಕೋತಿರು ಅಂತ ಹೇಳ್ತಾರೆ. ಮಹಾದೇವ ಬೇಜಾರು ಮಾಡ್ಕೋಬೇಡ. ಇನ್ನೇನು ಬೇಜಾರಾಗ್ದಲೇ ಇನ್ನೇನು, ಒಂದು ದಿವಸ ಅಳ್ತೀನಿ, ಏನು ದಿವಸ ಅಳ್ಳೋಕ್ಕಾಗುತ್ತಾ, ಬಿಟ್ಟೋದ್ಮೇಲೆ ಅಭ್ಯಾಸ ಆಗೋಗುತ್ತೆ ಬಿಡು ಅಂತ ಹೇಳ್ತಾರೆ. ಇಟ್ಸ್ ಓಕೆ, ಪರವಾಗಿಲ್ಲ, ನೀನು ನನಗೆ ಕೊಡಲ್ಲ ಅಂತ ಗೊತ್ತು, ಕೊಡು ಪೇಪರ್ನ ಅಂತ ಕೇಳ್ತಾರೆ. ಇಲ್ಲ, ನಾನು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿಕೊಡ್ತೀನಿ ಆಯಿತಾ, ಸುಮ್ಮನೆ ಇರು ಅಂತ ಹೇಳ್ತಾರೆ. ನೀನು ಬೇಜಾರು ಮಾಡ್ಕೋತಿದ್ಯಲ್ಲ ಅಂತ ಹೇಳ್ತಾನೆ. ಪರವಾಗಿಲ್ಲ ಬಿಡು ಅಂತ ಹೇಳ್ತಾನೆ. ಮತ್ತು ಪ್ರೇಮ ರಾಮ್ಗೆ ಕಾಲ್ ಮಾಡ್ತಿರ್ತೀವಿ. ಏನೇ ಇದು ಮತ್ತೆ ಕಾಲ್ ಮಾಡ್ತಿದ್ಯಾ, ಯಾಕೆ ಕಾಲ್ ಮಾಡ್ತಿದ್ಯಾ, ಇವಾಗಲೂ ನಿನಗೆ ನಾನು ನೆನಪಾಗ್ಲಿಲ್ವಾ ರಾಮ್ ಅಂತಾನೆ. ಇಲ್ಲ ಕಣೆ, ನಾನು ಪ್ರೀತಿಸ್ತಿಲ್ಲ ಅಂತ ಅಂದಮೇಲೆ ನನ್ನ ಮನಸ್ಸಲ್ಲೇ ಇಲ್ಲ ಅಂದಮೇಲೆ ಹೇಗೆ ನೆನಪಾಗ್ತೀಯಾ, ಯಾಕೆ ಕಾಟ ಕೊಡ್ತಿದ್ಯಾ, ಅದು ಕೇಳಿದೆ ಕಣೋ ರಾಮ್. ಇಷ್ಟೇನಾ ಹಾಗಾದರೆ? ಕಣೆ, ಪ್ರೀತಿ ಇಲ್ಲ ಅಂತ ಹೇಳ್ತೀನಿ ಅಂತಾನೆ. ಆಯಿತು ಬಿಡಪ್ಪ, ಆಯಿತು, ನಿನ್ನ ಕನಸು ಮನಸ್ಸಲ್ಲಿ ಹಿಂದೆ ಮುಂದೆ ನಾನು ಬರೋಲ್ಲ ಬಿಡು ಆಯಿತಾ, ನಿನ್ನ ಪಾಡಿಗೆ ನೀನಿರು ಆಯಿತಾ. ಮತ್ತೆ ಯಾಕೆ ಹಿಂಗೆ ಕಾಲ್ ಮಾಡ್ತಿದ್ಯಾ, ನನಗೆ ಹಿಂಸೆ ಮಾಡ್ತಿದ್ಯಾ ನೀನು ಅಂತ ಹೇಳ್ತೀವಿ. ಅಯ್ಯೋ, ನಾನೆಲ್ಲೋ ಹಿಂಸೆ ಮಾಡ್ತಾಯಿದ್ದೀನಿ, ಏನೋ ಸುಮ್ಮನೆ ಕೇಳಿದ್ನಪ್ಪ, ಏನಾದರೂ ನೆನಪಾದ್ನೇನೋ ಏನೋ ಅಂತ. ನೀನು ಅಷ್ಟಕ್ಕೆ ನೀನಿಗೆ ಗುರುಗುರು ಅಂತ ಹೇಳ್ತಿದ್ಯಾ, ಸರಿ ಬಿಡು ಅಂತ ಫೋನ್ ಇಡ್ತಾನೆ. ಅದಕ್ಕೂ ಮುಂಚೆ ಪ್ರೇಮ ಹಾಗೆ ರೋಡಲ್ಲಿ ನಿಂತ್ಕೊಂಡು ಲಿಫ್ಟ್ ಕೇಳ್ತಾ ಇರ್ತಾಳೆ. ಆಗ ರಾಮ್, ಇದೇನಿದು ಪ್ರೇಮ ನಿಂತಿದ್ದಾಳಲ್ಲ ಅಂತ ಅವನು ಕೂಡ ಹಾಗೆ ಬಕ್ಕೊಂಡು ನೋಡ್ಕೊಂಡು ಬಂದಿರ್ತಾಳೆ. ನೋಡಿದ್ರೆ ಪ್ರೇಮನೇ ನಿಂತಿರ್ತಾಳೆ, ಕಾರೆಲ್ಲಾನು ಅಡ್ಡ ಆಗ್ತಿರ್ತಾಳೆ. ಅವನು ಇದೇನಿದು ಕನಸೋ ನನಸೋ, ಇದೇನು ಭ್ರಮೆನೋ, ಏನಿದು ಹಿಂಗೆ ನಿಂತಿದ್ದಾಳಲ್ಲ ಅಂತ ಹೋಗ್ಬಿಟ್ಟು ಅವನಿಗೆ ಫುಲ್ ತಲೆ ಕೆಟ್ಟೋಗುತ್ತೆ. ಇದೇನಪ್ಪ ಇದು ಪ್ರೇಮನಾ? ಹೌದು ಪ್ರೇಮ, ನೋಡಿದ್ರೆ ಇಲ್ವಲ್ಲ, ಎಲ್ಲೋದವಳು ಅಂದಾಗಿದೆ. ಏನಾರ ಅವಳು ಹೇಳ್ದಂಗೆ ನಾನಾದರೂ ನನ್ನ ಮನಸ್ಸಲ್ಲಿ ಅಂದ್ರೆ ಅವಳ ಮೇಲೆ ಪ್ರೀತಿ ಹುಟ್ಟಿದ್ಯಾ ಅಂತ ಹೇಳ್ತಾಳೆ. ಪ್ರೇಮ ಹಾಗೆ ಸೈಡ್ಗೆ ಓಡ್ಬಂದು ಹಾಗೆ ಹೊತ್ಕೊಂಡು ನಿಂತಿರ್ತಾಳೆ. ಆ ಕಾರಣ ಓವರ್ಟೇಕ್ ಮಾಡಿ ಅವಳೇ ಬೇಕು ಅಂತ ಕನ್ಫ್ಯೂಸ್ ಮಾಡೋಕ್ಕೆ ಅಂತ ಬಂದು ನಿಂತಿರ್ತಾಳೆ. ಇದೇನಿದು ಪ್ರೇಮ ನೋಡ್ದಂಗೆ ಆಯ್ತಲ್ಲ, ಎಲ್ಲೂ ಇಲ್ವಲ್ಲ ಈ ತರಲೆ, ಅವಳು ಹೇಳ್ದಂಗೆ ಏನೋ ಅವಳೇ ಗುಂಗಲಿದ್ನಲ್ಲ, ಹಂಗಾಗಿ ಅವಳೇ ನೆನಪಾಗಿರಬೇಕು ಅಷ್ಟೇ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪ್ರೇಮಗೆ ಫುಲ್ಲು ಖುಷಿ, ಅವ್ನು ಮಾತಾಡ್ತಿರೋದೆಲ್ಲ ಕೇಳಿಸ್ಕೊಂಡು. ನನಗೆಲ್ಲೋ ಭ್ರಮೆ, ಏನಾದರೂ ಪ್ರೀತಿ ಹುಟ್ಟಿದ್ಯಾ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾಳೆ. ಏನೂ ಇಲ್ಲ ಅಂತ ಹೇಳ್ಬಿಟ್ಟು ರಾಮಲ್ಲಿಂದ ಹೊರಟಾಗ್ತಾನೆ. ಆಮೇಲೆ ನೆಕ್ಸ್ಟು ಅವನು ಹೋದ ತಕ್ಷಣ ಪ್ರೇಮ ಬಂದು ಬನ್ನಿ ಬೇಗ ಹೋಗೋಣ, ಈಗ ಇದೇ ಥರ 10 ಕಡೆ ನಿಲ್ಲಿಸಿ ಆಯಿತಾ, ಅವನ್ನ ಹಾಗೆ ಚಮಕ್ ಮಾಡ್ಸೋಣ ಅಂತ ಹೇಳ್ತಾರೆ. ಸರಿ ಆಯಿತು. ಅಯ್ಯೋ ರಾಮ್, ನೀನು ನಿಜವಾಗ್ಲೂ ಪ್ರೀತಿಸ್ತಾ ಇದೆಯಾ ಕಣೋ, ಆದರೆ ನಿಂಗೆ ಅರ್ಥ ಆಗ್ತಿಲ್ಲ, ನೋಡಿ ಇವತ್ತು ಮಾಡ್ತೀನಿ ನನ್ನ ಜಾದೂನ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಹಾದೇವ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಕಾವ್ಯ ಆಯಿತಾ, ನಾನು ನಿನ್ಗೇನಾದರೂ ಹಿಂಸೆ ಕೊಟ್ಟಿದ್ರೆ, ಬಟ್ ನೀನು ನಾನು ಉಸಿರಿರೋವರೆಗೂ ನಾನು ನಿನ್ನನ್ನು ಜೋಪಾನವಾಗಿ ನನ್ನ ಹೃದಯದಲ್ಲೇ ಕಾಪಾಡ್ಕೋತೀನಿ, ನಿನ್ನ ರಾಣಿ ಥರ ನೋಡ್ಕೋಬೇಕು ಹೇಗೆಲ್ಲ ಕನ್ಸ್ಕೊಂಡಿದ್ದೆ. ಆದರೆ ನಿನಗೆ ನನ್ನ ಪ್ರೀತಿ ಅರ್ಥನೇ ಆಗಲಿಲ್ಲ, ನನ್ನಿಂದ ದೂರ ಹೋಗಬೇಕು ಅಂತಲೇ ನೀನು ಕಾಯ್ತಿದ್ಯಾ. ಇಷ್ಟೆಲ್ಲ ನಡೆದ್ರು, ನಮ್ಮ ಸಂಸಾರ, ನಮ್ಮ ಕುಟುಂಬ ಎಲ್ಲನೂ ನೋಡಿದರೂ ಕೂಡ ನಾನು ಬಿಟ್ಟೋಗಬೇಕು ಅಂತ ಮಾಡಿದ್ಯಾ. ಸರಿ ಆಯಿತು ಬಿಡು, ಏನು ಹೇಳ್ಬೇಡ ಕಾವ್ಯ
ಆಯಿತಾ, ನನಗೆಲ್ಲ ಅರ್ಥ ಆಗುತ್ತೆ, ಸುಮ್ಮನಿರು, ನಿನಗೇನು ನನ್ನಿಂದ ಮುಕ್ತಿ ಬೇಕು, ನನ್ನಿಂದ ಮುಕ್ತಿ ಒಂದು ನೀನು ಖುಷಿಯಾಗಿರ್ತೀಯ ಅಂತ ಅಂದರೆ ನನಗೆ ಅಷ್ಟೇ ಸಾಕು ಕಾವ್ಯ, ನೀನು ಖುಷಿಯಾಗಿರು, ನೀನು ಚೆನ್ನಾಗಿರು, ಎಲ್ಲೇ ಇದ್ರೂ ಅದೇ ಸಾಕು ಅಂತ ಹೇಳ್ತಾನೆ. ಪಾಪ ಮಹಾದೇವನ ನೋಡೋಕ್ಕಾಗ್ತಿರಲ್ಲ, ಅಷ್ಟು ಬೇಜಾರು ಮಾಡಿಕೊಂಡು, ಮಹಾದೇವ ಬೇಜಾರು ಮಾಡ್ಕೋಬೇಡ, ಇರಲಿ ಬಿಡು, ನನಗಿದೆಲ್ಲ ಹೊಸ್ದೇನಲ್ಲ, ಹಳೇದೇ ಇದೆಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲ, ಕೊಡು, ನೀನು ಆಸೆ ಪಟ್ಟಂಗೆ ಡಿವೋರ್ಸ್ ಪೇಪರಿಗೆ ನಾನು ಸಹಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಸಹಿ ಮಾಡೇ ಬಿಡ್ತಾನೆ ಮಹಾದೇವ. ಆದರೆ ನಾವು ಸಹಿ ಮಾಡಿರೋ ವಿಷಯ ಮಾತ್ರ ಯಾರಿಗೂ ಕೂಡ ಗೊತ್ತಾಗಬಾರ್ದು. ನೀನು ಖುಷಿಯಾಗಿರ್ತೀನಿ, ಚೆನ್ನಾಗಿರ್ತೀನಿ ಅಂದರೆ ನಂಗೆ ಅದೊಂದೇ ಸಾಕು ಕಾವ್ಯ, ಅದಕ್ಕೋಸ್ಕರ ನಾನು ನಿನಗೆ ನನ್ನಿಂದ ಮುಕ್ತಿ ಕೊಡ್ತಾಯಿದ್ದೀನಿ, ನೀನು ಎಲ್ಲೇ ಇದ್ದರೂ ಕೂಡ ಖುಷಿಯಾಗಿರು, ಈ ಮಹಾದೇವನ ನೆನೆಸ್ಕೋತಾ ಇರು, ನೆನಪಾದರೆ ಒಂದು ಫೋನ್ ಮಾಡು, ಮಾತಾಡು ಕಾವ್ಯ, ಆಯಿತಾ, ದಯವಿಟ್ಟು ನನ್ನ ಮೇಲೆ ಸಿಟ್ಟು ಕೋಪ ಮಾಡ್ಕೋಬೇಡ ಅಂತ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡೇ ಬಿಡ್ತಾನೆ ಮಹಾದೇವ.